ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಡೈಲಿ ರೂಟೀನ್ ಸ್ಟಾರ್ಟ್ ಆಗೈತಿ. ಅಂದ್ರೆ ನಮ್ಮ ತಂಗಿ ಮನೆಯೊಳಗಿನ 2ನೇ ದಿವಸ ರೀ. ಹೆಂಗಿತ್ತಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬೆಳಿಗ್ಗೆ ಎದ್ದು ಜಳಕ ಎಲ್ಲ ಮಾಡಿದವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಾಕಂತಿದ್ದೆ ರೀ. ಉಪ್ಪಿಟ್ಟು ಮತ್ತು ಶಿರಾ ಮಾಡಿಬಿಟ್ಟು ನಾಷ್ಟನೂ ಮುಗಿಸ್ಬಿಟ್ಟು ಈಗಿದ್ರೆ ಟೈಮ್ 10 ಗಂಟೆ ಆಗಿ ಬಂದೈತ್ರಿ. ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಹೊರಗಡೆ ಹೋಗೋದೈತಿ. ಹೊರಗಡೆ ಉಣ್ಣೋಕ್ಕಿಂತ ಮನೆಯೊಳಗೆ ಅಡುಗೆ ಮಾಡಿಕೊಂಡು ತೊಗೊಂಡು ಹೋದ್ರೆ ಬೆಸ್ಟ್ ಅಲ್ರಿ. ಹೋಟೆಲ್ದಾಗ ಉಣ್ಣೋಕ್ಕಿಂತ ಹೋಟೆಲ್ದಾಗ ಇಷ್ಟನೂ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲ್ ಏನಾದರೂ ಅಡುಗೆ ಮಾಡ್ಕೊಂಡಂತೆ ಇಬ್ಬರು ಕೂಡಿ ರೆಡಿ ಮಾಡತ್ತಿದ್ವಿ. ನಮ್ಮ ತಂಗಿ ಇದ್ರೆ ಮಸಾಲ ರೈಸ್ ಮಾಡ್ತಂತೆ ಆಕಿನೂ ರೆಡಿ ಮಾಡ್ಕೊಳಕತ್ತಿದ್ಲು. ನಾನಿದ್ರೆ ದಪಾಟಿ ಮಾಡ್ಬೇಕಂತೆ ಎಲ್ಲ ರೆಡಿ ಮಾಡಿಕೊಂಡು ದಪಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹೊರಗಡೆ ಹೋದಾಗ ಸ್ವಲ್ಪ ದಪಾಟಿ ಏನಾದರೂ ಡಿಫ್ರೆಂಟಾಗಿದ್ರೆ ಇಷ್ಟ ಆಗುತ್ತಂತೆ. ದಪಾಟಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ದಪಾಟಿ ಮಾಡೋಕೆ. ಸ್ವಲ್ಪ ತೆಳ್ಳಗಾಗಿ ಬಡಿದ್ಬಿಟ್ಟು ಎಣ್ಣೆ ಹಚ್ಚಿ ಬೆನ್ಸ್ಕೋಬೇಕಾಗುತ್ತೆ ರೀ. ಅಂದರೆ ಸೇಮ್ ರೊಟ್ಟಿ ಥರನೇ. ಆದರೆ ಜೋಳದ ಹಿಟ್ಟು, ಸ್ವಲ್ಪ ಕಡ್ಲಿ ಹಿಟ್ಟು, ಅಜ್ವೈನ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಜೋಳದ ಹಿಟ್ಟೊಳಗೆ ಕಡ್ಲಿ ಹಿಟ್ಟು ಮತ್ತು ಹಾಕಿಬಿಟ್ಟು ಇದನ್ನೆಲ್ಲ ಪೇಸ್ಟ್ ಹಾಕಿ ಕಲಿಸ್ಬಿಟ್ಟು ರೊಟ್ಟಿ ಮಾಡಿಬಿಟ್ಟು ಆಮೇಲೆ ಒಂದು ಸೈಡ್ ನೀರು ಹಚ್ಚಿ ಬೆನ್ಸ್ಕೊಂಡು ಒಂದು ಸೈಡ್ ಎಣ್ಣೆ ಹಚ್ಚಬೇಕಾಗುತ್ತೆ ರೀ. ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಗುತ್ತಾ. ನಮ್ಮ ತಂಗಿನೂ ಯಾವಾಗಾರ ಒಂದ್ಸಲ ಮಾಡ್ತಾ ಅಂತ, ಹಂಗಾಗಿ ಇವತ್ತು ಅದನ್ನೇ ಮಾಡಿರೈತು. ಹೊರಗಡೆ ಹೋದಾಗ ದಪಾಟಿ ಇದ್ರೆ ಇಷ್ಟ ಆಗುತ್ತೆ. ಡೈಲಿ ಚಪಾತಿ ಅಂತೂ ತಿಂತೀವಲ್ಲ, ಅದಕ್ಕಾಗಿ ದಪಾಟಿ ಮಾಡಿದ್ರೆ ಬೆಸ್ಟ್ ಆಗುತ್ತಂತೆ. ಮಸ್ತಾಗಿ ದಪಾಟಿನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಏನಿಲ್ಲ. ಒಂದು 10-15 ಅಷ್ಟೇ ಹಿಟ್ಟು ಕಲಿಸಿದ್ದು, ಜಾಸ್ತಿನೇ ಆಯಿತು. ಇಷ್ಟೆಲ್ಲ ಖರ್ಚು ಆಗಂಗಿಲ್ಲ ರೀ. कहाँ जाना है? मंदिर को। कौन सा? साईं बाबा। राज मुनकुंडलनी राज इल्बाराज ಹಿಂಗ ಹಸನ ಆತದ ನೋಡ್ರಿ. ಗಾಡಿ ಹಂಗ ಹಚ್ಚಿರಿ ನೋಡಿ ನೀವೇ. ಬಿಜಾಪುರದಾಗ ಟಿಕೆಟ್ ನಮ್ಗೆ ಯಾರು ಹಿಡಿದ? ಬಿಜಾಪುರದಾಗ ಯಾರು ಹಿಡಿದಾರ ನಮ್ಗೆ? ಬ್ರಿಡ್ಜ್ ಕಲ್ಲಟ್ಟೆ ಕಾಣ್ತದೆ. ಬ್ರಿಡ್ಜ್ ಕಾಣೋದು ನೋಡಿ ಇಲ್ಲ. ಈಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಒನ್ ಡೇ ಪಿಕ್ನಿಕ್ ಥರನೂ ಆಗುತ್ತೆ ಮತ್ತು ದೇವರ ದರ್ಶನ ಆಗುತ್ತೆ ಅಂತ ಎಲ್ಲರೂ ಕೂಡ್ಬಿಟ್ಟು ಬಂದ್ವಿ ನೋಡ್ರಿ. ಮಹಾರಾಷ್ಟ್ರದಿಂದ ಅಂದರೆ ಸಾಂಗ್ಲಿಯಿಂದ ಒಂದು 30 ಕಿಲೋಮೀಟ್ರ್ ಮೇಲೆ ಆಗ್ತಿರ್ಬೇಕು ನರಸೋಬವಾಡಿ ಅಂತೇಳಿ. ಅಂದರೆ ಇಲ್ಲಿದ್ದವ್ರಿಗೆ ಗೊತ್ತಿರುತ್ತೆ. ಅಂದರೆ ಮಹಾರಾಷ್ಟ್ರ ಸೈಡ್ ಇರೋರಿಗೆ, ನಮಗೂ ಗೊತ್ತಿಲ್ಲ ರೀ. ನಾನು ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಬಂದಾಗೆಲ್ಲ ಬೇರೆ ಕಡೆ ಹೋಗಿದ್ವಿ. ಇವಾಗ ಇಲ್ಲಿ ಹೋಗಿ ಬರೋಣಂತೆ ನಮ್ಮ ತಂಗಿ ಕರ್ಕೊಂಡು ಬಂದಿದ್ರು. ಇಲ್ಲಂತೂ ಭಾಳ ರಶ್ ಇರೋದ್ರಿ.
ನೋಡ್ರಿ ಸಿಕ್ಕಾಪಟ್ಟೆ ರಶ್. ಇವತ್ತಂತೂ ರವಿವಾರ ಐತ್ಲ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಈಗಿದ್ರೆ ಎಲ್ಲರೂ ಬಂದು ಹೊಂಟಿವಿ ನೋಡ್ರಿ ದರ್ಶನ ಮಾಡಿಕೊಂಡು ಬರೋಣಂತ. ಇಲ್ಲಂತೂ ಸ್ವೀಟ್ ಅಂಗಡಿ ಸಿಕ್ಕಾಪಟ್ಟೆ ಅದಾವೆ ನೋಡ್ರಿ. ಹಾಯ್ದು ಹೋಗ್ತಾ ಇದ್ರೆ ಫುಲ್ ಸ್ಮೆಲ್ ಬರ್ತಾನೆ ಇರುತ್ತೆ. ಕವ ಮತ್ತು ಪೇಡೆ, ಕುಂದ, ವೆರೈಟಿ ಆಫ್ ಕರ್ದಂಟು ಎಲ್ಲನೂ ಇದ್ದು. ಈಗಿದ್ರೆ ನಾವು ಗುಡಿಗೆ ಹೊಂಟೀವಿ ನೋಡ್ರಿ ದರ್ಶನ ಮಾಡ್ಕೊಂಡು ಬರೋಣ. ಅಂದರೆ ದೇವರಂತೂ ಸರಿಯಾಗಿ ಇಲ್ಲಿ ಕಾಣಿಸಂಗೂ ಇಲ್ರಿ. ಮತ್ತು ಇಳುವ ಮಾಡೋದು ಅಲಾವ್ ಇಲ್ಲ ಅಂತಂದ್ರೆ ಒಳಗಡೆ ಗುಡಿ ಗರ್ಭಗುಡಿದ ದತ್ತಂದ ವಿಗ್ರಹ ಹಾಕ್ರಿ. ಹಂಗಾಗಿ ಸ್ವಲ್ಪ ಹಿಡಿಯುವ ಮಾಡಿದ್ದು ನಮಗೂ ಗೊತ್ತಿದ್ದಿತ್ತಿಲ್ಲ. ಈಗಿದ್ರೆ ಫಸ್ಟ್ ನಾವು ಬಂದ ಕೂಡಲೇ ನದಿ ಒಳಗೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಬರೋಣ ಅಂತ ಹೊಂಟೀವಿ ನೋಡ್ರಿ. ಕೆಲವೊಬ್ರು ಜಳಕನೂ ಮಾಡ್ತಾರೋ, ಆದ್ರೆ ನಾವು ಕೈಕಾಲು ಮುಖ ತಗೊಂಡ್ಬಿಟ್ಟು ಬರೋಣ ಫಸ್ಟಿಗೆ, ಆಮೇಲೆ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಅಂತ ಹೊಂಟೀವಿ ನೋಡ್ರಿ. ದೊಡ್ಡ ನದಿ ಐತಿ, ಅಂದ್ರೆ ನದಿ ಹಾಯ್ದು ಹೋಗಿ ಐತ್ರಿ. ಬೋಟ್ ಒಳಗೆಲ್ಲ ಕುಂದ್ರನಂತ ಅನ್ನಾಕತ್ತಿದ್ರು. ಲೇಟ್ ಆಗುತ್ತಾ ಆಲ್ರೆಡಿ ಇಲ್ಲಿ ಬರೋಟಿಗೆ 2 ಗಂಟೆ ಅಂದರೆ 1:15 ಆಗಿತ್ತು ಅನ್ಸುತ್ತೆ. ಮತ್ತು ಬೇರೆ ಕಡೆ ಒಂದು ಕಡೆ ಹೋಗ್ಬೇಕಾಗೈತಿ, ಅದನ್ನೂ ಇದಕ್ಕಿಂತ ಒಂದು 20 ಕಿಲೋಮೀಟ್ರ್ ಮ್ಯಾಲೆ ಐತಿ. ಅಲ್ಲಿ ಎಲ್ಲ ಹೋಗಿ ಬರಬೇಕು ಅಂತ ನಾವು ಅದು ಬೋಟ್ ಒಳಗೆಲ್ಲ ಕೂಡಲಿಲ್ಲ. ನನ್ನ ತಂಗಿ ಮಕ್ಕಳಂತೂ ಬೋಟ್ ಒಳಗೆ ಕುಂದ್ರಬೇಕಂತೇಳಿ ಹಠ ಮಾಡಾಕತ್ತಿದ್ರು. ಸಣ್ಣವಂತೂ ಜಳಕನೇ ಮಾಡ್ತಂತೆ ಅಂದ್ರು. ಅದೆಲ್ಲ ತೊಗೊಂಡು ಬಂದಿದ್ದ ಬ್ಯಾಡ ಅಂತ ಅಂದ್ಕೂಡಲೇ ಮತ್ತು ಬಿಟ್ಟಾರೆ. ಅಂದರೆ ಇಲ್ಲೆಲ್ಲ ಜಳಕ ಮಾಡಾಕತ್ತಿತ್ತಲ್ಲ ಯಾರು, ಹಾಗಾಗಿ ಬೇಡ ಮತ್ತು ಲೇಟ್ ಆಗುತ್ತಂತ ಅವ್ರ ಪಪ್ಪ ಅಷ್ಟು ಬೈದ ಕೂಡಲೇ ಜಳಕ ಮಾಡಲಿಲ್ಲ. ಕೈಕಾಲು ಮುಖ ತೊಳ್ಕೊಂಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಬಂದ್ರಂತ ಕೈಕಾಲು ಮುಖ ತಗೊಂಡು ಹೊಂಟೀವಿ ನೋಡ್ರಿ. ಅಂದರೆ ನದಿ ಸಮೀಪತ್ತಿ ಹೋದಾಗ ಮಕ್ಕಳನ್ನ ಆದಷ್ಟು ಹುಷಾರಾಗೆ ನೋಡ್ಕೋಬೇಕ್ರಿ. ಯಾಕಂದರೆ ಕಾಲೆಲ್ಲ ಜರಿತಾ ಇರ್ತಾವೆ. ನಾನಂತೂ ಸಿಕ್ಕಾಪಟ್ಟೆ ಭಯ ಪಡ್ತೀನಿ. ಅಂದರೆ ಸ್ವಲ್ಪ ಕಾಲು ಸ್ಕಿಡ್ ಆಗ್ಬಿಟ್ರೆ ಅದು ತೀರಾ ಭಯ ಅನ್ಸುತ್ತಲ್ರಿ. ಅದು ಕಪ್ಪಿ ಮಾಸ್ ಅಂತೀವಿ ನಾವು, ಹಸಿರೆಲ್ಲ ಆಗಿರ್ತೈತಲ್ಲ, ಅಲ್ಲಿ ಜಸ್ಟ್ ಸ್ವಲ್ಪ ಕಾಲಿಟ್ಬಿಟ್ರೆ ಆಯಿತು, ಜರದು ಬಿಡ್ತಾ. ಹಂಗಾಗಿ ನಾನಂತೂ ಫಸ್ಟ್ ನಡ್ರಿ ನೀವು ಅಂದರೆ ಅವರಿಗೆ ಒತ್ತಾಯ ಮಾಡಿ ಕಳ್ಸಾಕತ್ತಿದ್ದೆ. ಈಗಿದ್ರೆ ಕೈಕಾಲು ಮುಖ ತಕ್ಕೊಂಡು ಬಂದು ದರ್ಶನ ಮಾಡಕ್ಕೆ ನಿಂತೀವಿ ನೋಡ್ರಿ. ಇಷ್ಟು ರಶ್ ಇತ್ತಲ್ಲ, ಅಂದರೆ ಒಂದು 3 ರೀತಿ ಪಾಳೆ ಐತ್ರಿ ಅಲ್ಲಿ. ಅಷ್ಟು ಅಂದರೆ ದೂರಿಂದ ದರ್ಶನ ಮತ್ತು ಸಮೀಪಿನ ದರ್ಶನ ಮತ್ತು ಸ್ಟೆಪ್ ಮೇಲೆ ಹಾಯ್ದುಬಿಟ್ಟು ಅಲ್ಲಿ ಹೋಗೋ ದರ್ಶನ, ಆ ಥರ ಎಲ್ಲ ದರ್ಶನ ಇದ್ದು. ನಾವು ಈಗ ಇಲ್ಲಿ ಬಂದು ನಿಂತೀವಿ ನೋಡ್ರಿ. ಅಂದರೆ ಇಲ್ಲಿ ವಿಡಿಯೋಸ್ ಎಲ್ಲ ಅಲಾವ್ ಇಲ್ಲ ಅಂತಂದರೆ ಮಹಾರಾಷ್ಟ್ರ ಸೈಡ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತೇಳಿ ರೂಲ್ಸ್ ಇರೋದ್ರಿ. ಅಂದರೆ ನಾವು ಹೋದ್ಸಲ ಬಂದಾಗ ನಾವು ದತ್ತ ಮಂದಿರಕ್ಕೆ ಹೋಗಿದ್ದು, ಅದು ಬೇರೆ ಟೆಂಪಲ್. ಆದರೆ ಇಲ್ಲಿನೂ ಅದೇ ಥರ ಇದು ರೂಲ್ಸ್ ಐತ್ರಿ. ಅಂದರೆ ನಮ್ಮ ಕಡೆನೂ ಕೆಲವೊಂದು ಟೆಂಪಲ್ ಒಳಗೆ ಆ ರೀತಿ ರೂಲ್ಸ್ ಮಾಡ್ಯಾರ. ಈಗ ವಿಡಿಯೋ ಎಲ್ಲ ಮಾಡಪ್ಲೇ ಇಲ್ಲ ಅಂತೇಳಿ, ಅಂದರೆ ರಶ್ ಆಗುತ್ತೆ ಮತ್ತು ವಿಡಿಯೋ ಮಾಡ್ಕೊತ ನಿಂದಿರ್ತಾರಂತೆ, ಆ ರೀತಿ ಹೇಳ್ತಾರೆ ಅಷ್ಟೇ. ಸ್ವಲ್ಪ ಏರ್ ನೋಡಿ ಬಂದು ಇಲ್ಲಿದೆ ಏರ್ ನೋಡಿ ಬಂದೆ ನಾನಿನೇ ನಾಲ್ಕು ಇಂಜೆಕ್ಷನ್ ಮಾಡ್ಕೋಬೇಕು. ಈಗ ದತ್ತ ಮಂದಿರ ಒಳಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಬೇರೆ ಕಡೆ ಹೊಂಟೀವಿ ನೋಡ್ರಿ. ಇಲ್ಲಿಂದ ಒಂದು 25 ಕಿಲೋಮೀಟ್ರನ ಆಗ್ತೈತೆ ಅನ್ನಕತ್ತಾರು. ಹಾಗಾಗಿ ಈಗ ಆ ಕಡೆ ಹೊಂಟೀವಿ ನೋಡ್ರಿ. ಅಂದರೆ ಇದು ಏನಂತಾರು ಖಿದ್ರಾಪುರ ಕೋಪೇಶ್ವರ ಮಂದಿರ, ಹಳೆಯ ದೇವಸ್ಥಾನ ರೀ. ಅಂದ್ರೆ ಬ್ರಿಟಿಷರ ಕಾಲಕ್ಕಿಂತ ಮುಂಚಿಂದ ದೇವಸ್ಥಾನ ರೀ. ಭಾಳ ಒಂದು ಸ್ವಲ್ಪ ಹಾಳೆಲ್ಲ ಮಾಡ್ಯಾರು. ಅಂದ್ರೆ ಬ್ರಿಟಿಷರ ಕಾಲೊಳಗೆ ಫುಲ್ ಕಲ್ಲು ಒಳಗೆ ರೀ. ಅಂದರೆ ಕಲ್ಲಿನ ಛಾವಣಿ ಮತ್ತು ನಮ್ಮ ಹಂಪಿ ಒಳಗೆಲ್ಲ ಯಾವ ರೀತಿ ಐತಲ್ಲ ಅದೇ ರೀತಿ ಇಲ್ಲಿ ಫುಲ್ ಕಲ್ಲಿನೊಳಗನೆ ಕಟ್ಟ್ಯಾರು. ಅಷ್ಟು ಮಸ್ತ್ ಐತಲ್ರಿ. ಎಲ್ಲ ಬರೀ ಕಂಬಗಳನ್ನೇ ಅದಾವು. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಅಂದರೆ ಸಖತ್ತಾಗಿ ಐತ್ರಿ. ಇದು ಮಹಾರಾಷ್ಟ್ರ ಇಂದ ಅಂದರೆ ಅದು ಯಾವುದದು ನರಸಿಂಹವಾಡಿಯಿಂದ ಒಂದು 20-25 ಕಿಲೋಮೀಟ್ರ್ ಆಗ್ತಿರ್ಬೇಕಷ್ಟೇ ರೀ. ಈಗ ಅಲ್ಲಿ ಬಂದ್ವಿ ನೋಡ್ರಿ. ಇಲ್ಲಿ ಜನ ಜಾಸ್ತಿನೇ ಇದ್ರು. ಆದರೆ ಟೆಂಪಲ್ ಮಾತ್ರ ಭಾಳ ಮಸ್ತ್ ಐತ್ರಿ. ಅಂದರೆ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಏನು ಮಾಡಿಲ್ಲ ರೀ. ಹಂಗೈತಿಲ್ಲ ಹಂಗೆ ಐತಿ. ಆದ್ರೆ ಹಳೆಯ ದೇವಸ್ಥಾನ ಜಾಸ್ತಿ ವರ್ಷದ ಹಳೆಯ ದೇವಸ್ಥಾನ ಐತಲ್ಲ, ಸ್ವಲ್ಪ ಹಾಳಾಗಿದ್ರು ನೋಡಕ್ಕೆ ಮಾತ್ರ ಮಸ್ತ್ ಐತಿ ನೋಡ್ರಿ. ಅಂದರೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹಳೆಯ ಕಾಲದ ದೇವಸ್ಥಾನ ಎಲ್ಲ ರೀ. ಅದನ್ನೇ ಈಗ ಬಂದು ನೋಡಕ್ಕೆ ಹೊಂಟಿದ್ದೀವಿ ನೋಡ್ರಿ. ನಂಗಂತೂ ಇಲ್ಲಿ ದೇವಸ್ಥಾನ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ
ಪ್ರತಿಯೊಂದು ಕಂಬದ ಮೇಲೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಮಸ್ತ್ ಡಿಸೈನ್ಸ್ ಎಲ್ಲ ಮಾಡಿದ್ರಲ್ರಿ ನೋಡಾಕ ಅಂದ್ರೆ ಕೆತ್ತನೆ ಅಷ್ಟು ಮಸ್ತ್ ಇತ್ತು ನೋಡಾಕ ಒಂಥರ ಖುಷಿ ಆಗುತ್ತೆ. ಇದು ಅಂತೂ ಎಲ್ಲರೂ ಬಂದವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಇಲ್ಲಿ ಒಂಥರ ಡಿಫ್ರೆಂಟಾಗಿ ಫೋಟೋಸ್ ಎಲ್ಲ ತಗೊಂತಾರೆ ಅಂದ್ರೆ ಕೆಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ಮೇಲೆ ತಲೆ ಹಾಕಿ ನಿಂತ್ಬಿಟ್ರೆ ಅಲ್ಲಿ ಫೋಟೋ ಕ್ಲಿಕ್ ಆಗುತ್ತಲ್ಲ, ಅದೊಂಥರ ನೋಡಾಕೆ ನೀರೊಳಗೆ ನಾವು ಮುಖ ಹಾಕ್ಬಿಟ್ಟು ಫೋಟೋ ಎಲ್ಲ ತಗೊತೀವಲ್ಲ ಆ ಥರ ಫೀಲ್ ಬರುತ್ತೆ, ನೋಡಾಕೆ ಒಂಥರ ಖುಷಿ ಆಗುತ್ತಲ್ರಿ. ಈಗಿದ್ರೆ ಅದನ್ನೇ ನೋಡಿಕೊಂಡು ಈಗ ಒಳಗಡೆ ಅದು ಕೋಪೇಶ್ವರ ಮಂದಿರ ಅಂದ್ರೆ ಅದು ಏನಂತ ಶಿವಂದ ವಿಗ್ರಹ ಐತಿ ಅಂದ್ರೆ ಲಿಂಗ ಐತ್ರಿ, ಅಲ್ಲಿ ಹೋಗ್ಬೇಕಂತ ಹೊಂಟಿದ್ದೀವಿ ನೋಡ್ರಿ. ಅಂದರೆ ಒಂದು 5 ಸ್ಟೆಪ್ ಅದಾವ್ರಿ ಅವು. 1 ಸ್ಟೆಪ್, 2nd ಸ್ಟೆಪ್, 3rd ಸ್ಟೆಪ್, ಅಲ್ಲಿ ಲಾಸ್ಟ್ ಸ್ಟೆಪ್ ಒಳಗೆ ಅದು ಶಿವಂದ ಏನಂತಾರೆ ಲಿಂಗ ಐತ್ರಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿಬರ್ಬೇಕು. 2nd ಮತ್ತು 3rd ಅಂದ್ರೆ ಲಾಸ್ಟಿಗೆ ಅಲ್ಲಿ ಕ್ಯಾಮ್ರಾ ಅಲಾವ್ ಇಲ್ಲ ರೀ. ಫಸ್ಟಿಗೆ ಅಂದರೆ 2nd, 3rd 3 ಒಳಗೆ ಕ್ಯಾಮ್ರಾ ಶೂಟ್ ಮಾಡ್ಬೋದು, ಅಂದರೆ ವಿಡಿಯೋ ಎಲ್ಲ ಮಾಡ್ಬೋದು. ಒಳಗಡೆ ಕ್ಯಾಮ್ರಾ ಅಲಾವ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು, ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾದ್ರೆ ಪ್ರತಿಯೊಂದು ಕಂಬ ಎಷ್ಟದಾವ ನಾವು ಎಣ್ಸಕ್ಕೆ ಹೋಗಲಿಲ್ಲ, ಆದರೆ ಜಾಸ್ತಿ ಅಂದರೆ ಜಾಸ್ತಿ ಕಂಬ ಅದಾವ ನೋಡ್ರಿ. 100ಕ್ಕಿಂತ ಹೆಚ್ಚೇ ಇದ್ದಿರಬೇಕು. ಅಂದ್ರೆ ಅಷ್ಟು ಕಂಬ ಎಲ್ಲ ಕಲ್ಲಿನ ಮೇಲೇ ಅಂದರೆ ಕಲ್ಲೊಳಗೆ ಕಟ್ಟದ್ಬಿಟ್ಟು ಈ ರೀತಿ ಮಾಡ್ಯಾರಲ್ಲ, ಅದು ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ. ನಾವು ಎಲ್ಲ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ಫಸ್ಟಿಗೆ ದರ್ಶನ ಮಾಡಿಕೊಂಡು ಬಂದ್ವಿ ನೋಡ್ರಿ. ಅಂದರೆ ಶಿವನ ಅಂದರೆ ಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. 3 ಬಾಗಿಲು ಅದಾವು, ಅಂದ್ರೆ ಈ ಕಡೆ ಆ ಕಡೆ ಮತ್ತು ಎದುರಿಗೆ 3 ಬಾಗಿಲು ಅದಾವು. ಪ್ರತಿಯೊಂದು ಕಡೆನೂ ಕಂಬ ಮಾಡ್ಯಾರ. ಮತ್ತು ಇಲ್ಲಲ್ಲಿ ಸಿಮೆಂಟ್ ಅದು ಯೂಸ್ ಮಾಡಂಗಿಲ್ಲ ರೀ, ಅದು ಕಂಬದ ಮೇಲೇ ಇದ್ದಿರ್ತೈತಿ ಮಂದಿರ. ಅಂದ್ರೆ ನೋಡಕ್ಕೆ ಒಂಥರ ಖುಷಿ ಆಗುತ್ತಲ್ಲ, ಹಳೆ ದೇವಸ್ಥಾನ ಎಲ್ಲ ರೀ. ಯಾರೆಲ್ಲ ಹೋಗಿದ್ರಿ ಮತ್ತು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅಂದರೆ ಈ ಕಡೆ ಎಲ್ಲ ಬಂದಿದ್ರೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ. ನಾವು ಫಸ್ಟ್ ಟೈಮ್ ಬಂದಿದ್ರಿ, ನೋಡೋಕೆ ಜಾಸ್ತಿ ಮಸ್ತ್ ಇತ್ತು, ಖುಷಿನೂ ಇತ್ತು. ಫಸ್ಟಿಗೆಲ್ಲ ಒಂದು ರೌಂಡ್ ಚೆಂದಾಗಿ ನೋಡಿಬಿಟ್ಟು ಆಮೇಲೆ ಸ್ವಲ್ಪ ಬಂದಲ್ಲೆಲ್ಲ ಫೋಟೋ ತಗೋದು ಒಂಥರ ಇತ್ತೀಚೆಗಂತೂ ಎಲ್ಲರಿಗೂ ಇಷ್ಟ ರೀ, ನಮಗೂ ಅಷ್ಟೇ. ಒಂದೆಲ್ಲರೂ ಕೂಡ್ಬಿಟ್ಟು ಫೋಟೋ ತಗೋನಂತೆ ಅದನ್ನೇ ಇಲ್ಲಿ ಕುಂತು ಫೋಟೋ ತಗೊಳಕಂತೀವಿ ನೋಡ್ರಿ. ಪ್ರತಿಯೊಬ್ಬರು ಬಂದವರೆಲ್ಲ ಫೋಟೋ ತಗೊತಾರೋ, ಅಷ್ಟು ಮಸ್ತನ ಐತ್ರಿ ಇಲ್ಲಿ ಪ್ಲೇಸ್. ಅಂದರೆ ವಿಶಾಲವಾಗಿನೂ ಐತಿ ಮತ್ತು ಮನ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಳೆಯ ದೇವಸ್ಥಾನ ಎಲ್ಲ ನೋಡಿದಾಗ. ಅಂದ್ರೆ ಇಲ್ಲಿ ಪ್ರತಿಯೊಂದು ವಿಗ್ರಹ ಇದೇನೈತಲ್ರಿ, ಅದು ಏನಂತಾರೋ ಆನಿದು ಮತ್ತು ವಿಗ್ರಹಗಳ ಮುಖ ಎಲ್ಲ ಕಟ್ ಮಾಡಿ ತೆಗ್ದಾರು, ಅಂದರೆ ಹಾಳು ಮಾಡ್ಬೇಕಂತ ಆ ರೀತಿ ಮಾಡ್ಯಾರಲ್ರಿ. ಹಾಗಾಗಿ ಸ್ವಲ್ಪ ನೋಡೋಕೆ ಬೇಜಾರು ಅನಿಸುತ್ತೆ. ಅಂದರೆ ಈ ಥರ ಮಾಡಿದ್ದು ಅಂದರೆ ಇನ್ನೂ ಅದು ಏನೂ ಮಾಡಿತ್ತಿಲ್ಲ ಅಂದರೆ ನೋಡೋಕೆ ಇನ್ನೂ ಎಷ್ಟು ಚೆಂದ ಅನಿಸ್ತಿತ್ತಲ್ಲ ಈ ಥರ ಮಾಡ್ಯಾರಂತ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇರ್ತೈತಿ. ಅಂದ್ರೆ ನಮ್ಮ ಕರ್ನಾಟಕ ಒಳಗೂ ಅದೇ ರೀತಿ ರೀ, ಹಂಪಿ ಅಂತೆಲ್ಲ ಯಾವ ಥರ ಹಾಳು ಮಾಡ್ಯಾರಲ್ಲ, ಅಲ್ಲಿ ಇಲ್ಲಿನೂ ಅದೇ ಥರ ಹಾಳು ಮಾಡ್ಯಾರು. ಹಾಳು ಮಾಡ್ಬೇಕಂತ ಟ್ರೈ ಮಾಡ್ಯಾರೋ, ಅದು ಹಾಳಾಗಿಲ್ಲ ಅಷ್ಟೇ ರೀ. ಯಾಕಂದರೆ ಕಲ್ಲು ಯಾವತ್ತಿದ್ರೂ ಅದು ಹಾಳಾಗಂಗಿಲ್ಲ ರೀ. ಹಾಗಾಗಿ ನಗರಿ ಆನೆ ಮುಖ ಎಲ್ಲ ಯಾವ ರೀತಿ ಕಟ್ ಮಾಡ್ಯಾರೋ ಅಂದರೆ ಸೊಂಡ್ಲೆಲ್ಲ. ಈಗಿದ್ರೆ ಒಳಗಡೆ ಹೋಗಿ ಎಲ್ಲ ತಿರುಗಾಡಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತಿದ್ವಿ. ಮತ್ತು ಇಲ್ಲೊಂದು ಫೋಟೋಸ್ ಎಲ್ಲ ಶೂಟ್ ಮಾಡಿದ್ವಿ, ಅದು ಹೇಳಿದ್ದೆ ಅಲ್ರಿ, ರೌಂಡ್ ಐತಿ ಅಲ್ಲಿ ಫೋಟೋಸ್ ಎಲ್ಲ ತಗೊಳಕತ್ತಿದ್ರು. ನಾವು ಫೋಟೋ ಎಲ್ಲ ತಗೊಂಡ್ಬಿಟ್ಟು ಈಗ ಫೈನಲಿ ಹೊಂಟಿವಿ ನೋಡ್ರಿ. ದೂರಿಂದ ನೋಡೋಕೆ ಈ ರೀತಿ ಅನ್ಸುತ್ತೆ ನೋಡ್ರಿ. ಅಂದರೆ ಉದ್ದ ಐತಿ ಅದು, ಫಸ್ಟಿಗೆ ಈ ರೀತಿ ನೋಡೋಕೆ ಅನ್ಸುತ್ತೆ. ಇಲ್ಲಿ ದ್ವಾರ ಬಾಗಿಲ ಅಂತ ಇರುತ್ತಲ್ರಿ ಎಲ್ಲ ಟೆಂಪಲ್ ಒಳಗೆ, ಅದೇ ಥರ ಇಲ್ಲಿ ಐತಿ. ಅಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ಮತ್ತು ಈಗಿದ್ರೆ ಊಟ ಮಾಡೋದಂತೆ ಇಲ್ಲಿ ಕಬ್ಬಿನ ಹೊಲದಾಗ ಗಾಡಿ ಸ್ಟಾಪ್ ಮಾಡಿದ್ದೀವಿ ನೋಡ್ರಿ. ಅಂದರೆ ಎಲ್ಲ ಕಡೆ ಜಾಗ ಇದ್ದಿತ್ತಿಲ್ಲ, ಮತ್ತು ಹಾಗಾಗಿ ಇಲ್ಲೇ ಹೊಲದಾಗ ಕುಂತ್ಬಿಟ್ರೆ ಬೆಸ್ಟ್ ಆಗುತ್ತಲ್ಲ, ನಿವಾಂತ ಆಗುತ್ತೆ. ಬುತ್ತಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಆಲ್ರೆಡಿ ಟೈಮ್ 4 ಗಂಟೆ ಆಗಿತ್ತು. ಇವಾಗ ಊಟ ಮಾಡೋಕೆ ಇನ್ನಿನ್ನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಲೇಟ್ ಆಗಿತ್ತು ಮತ್ತು ಎಲ್ಲರಿಗೂ ಹೊಟ್ಟೆನೂ ಹಸ್ತಿತ್ತು. ಏನಿದ್ರೆ ಇಲ್ಲೇ ಕುಂತು ಊಟ ಮಾಡೋಣ. ಮತ್ತು ಇನ್ನು ಹಂಗೆ ನೋಡ್ಕೊತ ಜಾಗ ನೋಡ್ಕೊತ ಹೋಗ್ಬಿಟ್ರೆ ದೂರ ಆಗಿಬಿಡುತ್ತೆ, ಮತ್ತು ಊರ ಸನಿಪ್ ಬಂದುಬಿಡುತ್ತಂತೆ ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಗಂಡ ಅನ್ನಾಕತ್ತಿದ್ರು. ಹಾಗಾಗಿ ಇಲ್ಲೇ ಕುಂದ್ರನಂತ ಕುಂದ್ರಾಕಂತೀವಿ ನೋಡ್ರಿ. ನಾವಿದ್ರೆ ಬ್ಯಾಡ್ ಅಂತನವರು, ಇಲ್ಲ ಇಲ್ಲೇ ಚಲೋ ಐತಿ ಅಂತ ಇವ್ರು ಅನ್ನೋರು. ಹಂಗಾಗಿ ಇಲ್ಲಿ ಬಂದು ಕುಂತಿನ ಊಟ ಮಾಡ್ಬೇಕು ನೋಡ್ರಿ. ಅದಕ್ಕೂ ಬೈಸ್ಕೊಳಕಂತಿದ್ವಿ, ಯಾಕಂದರೆ ಆಸಕ್ಕಿ ಅಂದರೆ ಚಾಪಿ ಅದು ತಂದಿಲ್ಲ ನೀವು ಅಂತ ಭಯಾಕತ್ತಿದ್ರು. ತರಬೇಕಂತ ಅಂದ್ಕೊಂಡಿದ್ವಿ, ಬರೋದಾಗ ನೆನಪೇ ಆಗಲಿಲ್ಲ. ಹಂಗೆ ಆಗುತ್ತಲ್ರಿ, ಏನಾದರೂ ಒಂದು ನೆನಪಾರಿ ಬರೋದನ್ನ ಆಗುತ್ತೆ. ಅದನ್ನೇ ಭಯಾಕತ್ತಿದ್ರು. ಒಂದು ಚಾಪಿ ಅದು ಏನಾದರೂ ತರದ್ಬಿಟ್ಟು ಹಂಗೆ ಕೈ ಬೀಸ್ಕೊಂತ ಬಂದಾರಂತೇಳಿ ಈಗಿದ್ರೆ ಇನ್ನು ಪ್ಲೇಟ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಇವತ್ತು ದಪಾಟಿ ಮತ್ತು ಮುಕ್ನಿಕಾಳು ಪಲ್ಯ, ಮಸಾಲ ರೈಸ್ ಇಷ್ಟ ಮಾಡಿದ್ದು, ಮತ್ತು ಶೇಂಗಾದ ಹೋಳಿಗೆ ಇದ್ದು ಅಂತ ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು
ತೊಗೊಂಡು ಬಂದಿದ್ದೀವಲ್ಲ ಅದನ್ನೇ ಪ್ಲೇಟ್ ಹಚ್ಚಿ ಇನ್ನು ಮಸ್ತಾಗೆ ಊಟ ಮಾಡೋದು ನೋಡ್ರಿ. ಹೊರಗಡೆ ಊಟ ಮಾಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಮನ್ಯಾಗ ಏನೇ ಮಾಡ್ಕೊಂಡು ತಿಂದ್ರೂ ಹೊರಗಡೆ ಬಂದುಬಿಟ್ಟು ಊಟ ಮಾಡೋದು ಜಾಸ್ತಿ ಖುಷಿ ಆಗುತ್ತೆ. ಹೋಟೆಲ್ದನ್ಕಿಂತ ಇದೇ ರೀತಿ ಹೊಲದಾಗೆಲ್ಲ ಕುಂತು ಊಟ ಮಾಡೋಕ್ಕೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ. ನಾವೆಲ್ಲ ಫಸ್ಟ್ ಭಾಳ ಟ್ರಿಪ್ಪಿಗೆ ಹೋಗ್ತಿದ್ವಿ ಅಂದರೆ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಕೂಡ್ಬಿಟ್ಟು ಇದೇ ರೀತಿ ಅಡುಗೆ ಎಲ್ಲ ಮಾಡಿಕೊಂಡು ನಾಷ್ಟ ಊಟ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲಿ ಚಲೋ ಇರುತ್ತಲ್ಲ ಜಾಗ ಅಲ್ಲೇ ಕುಂತು ಊಟ ಮಾಡಿಬಿಡ್ತಿದ್ವಿ. ಏನೋ ಒಂಥರ ಡಿಫ್ರೆಂಟಾಗಿನೂ ಅನ್ಸುತ್ತೆ, ಮನ್ಸಿಗೆ ಖುಷಿನೂ ಆಗುತ್ತೆ. ಈಗ ಎಲ್ಲರಿಗೆ ಪ್ಲೇಟ್ ಹಚ್ಚಾಕಂತೀನಿ ನೋಡ್ರಿ. ಪ್ಲೇಟ್ ಹಚ್ಚಿ ಊಟನೂ ಸ್ಟಾರ್ಟ್ ಆಗೈತಿ. ಊಟ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ. ಇಲ್ಲಿ ಕಬ್ಬು ಇದ್ವಲ್ಲ, ಕಬ್ಬೆಲ್ಲ ಮುರ್ಕೊಂಡ್ಬಿಟ್ಟು ತೊಗೊಂಡು ಹೊಂಟಿದ್ವಿ. ನನ್ನ ಮಗಳಿದ್ರೆ ಕಬ್ಬೆಲ್ಲ ತೊಡಗು ಮಾಡಾಕಂತೀರೇನಂತೆ ವಿಡಿಯೋ ಮಾಡ್ಯಾವ. ನಾವಿದ್ರೆ ನೋಡೇ ಇಲ್ಲ. ನಮ್ಮ ಮನೆಯವರು ಕಬ್ಬು ಮುರಿದು ಕೊಡಾಕತ್ತಿದ್ರು. ನಮ್ಮ ತಂಗಿ ಗಣ್ಣು ಅನ್ನಾಕತ್ತಿದ್ದ, ಏನು ಕಬ್ಬು ತಿಂತೀರಿ ಬಿಡ್ರಿ ಅಲ್ಲೆಲ್ಲ ನೋಸ್ತಾವ ಅಂತೇಳಿ. ಅಂದ್ರೆ ಅವರು ತಿನ್ನಂಗಿಲ್ಲ, ನಮಗೆ ಇಷ್ಟ ರೀ. ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ತಂಗಿಗೆ ನನಗೂ ಇಷ್ಟ ಆಗ್ತಾವೆ. ನನ್ನ ಮಗಳು ತಿನ್ನಂಗಿಲ್ಲ, ನಮಗೆ ಇಷ್ಟ ಆಗ್ತಾವಂತ ಒಂದು 4-5 ಕಬ್ಬನ್ನು ಮುರ್ಕೊಂಡಿದ್ವಿ ತಂದು ಇಡಾಕಂತೀವಿ ನೋಡ್ರಿ. ಇನ್ನು ನಾನು ಹಂಗೆ ಸ್ವಲ್ಪ ಕಬ್ಬನ್ನು ತಿನ್ಕೊಂಬಿಟ್ಟೆ. ನನಗೂ ಇಷ್ಟ ಆಗುತ್ತೆ. ಊಟ ಆದ ತಕ್ಷಣ ಕಬ್ಬು ತಿನ್ನಕ್ಕೆ ಒಂಥರ ಚಲೋ ಅನ್ಸೋದ್ರಿ. ಆ್ಯಕ್ಚುಲಿ ಊಟ ಆದ ತಕ್ಷಣ ಕಬ್ಬು ತಿಂದುಬಿಟ್ರೆ ಬಾಯಿ ಸ್ವಚ್ಛ ಆಗುತ್ತಂತ ಹೇಳ್ತಿದ್ರು ಅವಾಗೆಲ್ಲ ರೀ. ಕಬ್ಬೆಲ್ಲ ತಿಂದ್ಬಿಟ್ಟು ಇನ್ನು ಫೈನಲಿ ಮನೆಗೆ ಹೊಂಟೀವ್ರಿ. ನಮ್ಮ ತಂಗಿ ಗಂಡ ಹಾಕತ್ತಿದ್ದ, ಏನಿಲ್ಲೇ ಕಬ್ಬು ತಿನ್ಕೋತ ಇರ್ಬೇಕಂದ್ರೆ ಏನು ಮನೆಗೆ ಹೋಗೋದ ಅಂಥೇಳಿ ಫೈನಲಿ ಇನ್ನು ಮನೆಗೆ ಹೊಂಟೀವಿ ನೋಡ್ರಿ. ಸೂರ್ಯನೂ ಮುಳುಗಾಕತ್ತಿದ್ದ. ಮನೆಗೆ ಹೋಗೋಟಿಗೆ 6 ಗಂಟೆ ಆಕ ಬರುತ್ತೆ. ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತು ಚಹಾ ಎಲ್ಲ ಕುಂದ್ಬಿಟ್ಟು ವೇಟ್ ಚೆಕ್ ಮಾಡಾಕತ್ತಿದ್ವಿ, ಯಾರ್ದು ಎಷ್ಟು ವೇಟ್ ಐತೆ ಅಂತೇಳಿ. ನಂದು, ನಮ್ಮ ತಂಗಿದು, ನಮ್ಮ ತನ್ನೊಂದು 3 ಮಂದಿದ್ದು ಸೇಮ್ ವೇಟ್ ಐತೆ. ನಮ್ಮ ತಂಗಿ ಏನಾಕತ್ತಿದ್ಲು, ಮೊನ್ನೆ 65 kg ಇದ್ದೆ, ಹೆಂಗೆ 70 kg ಆದಂತ ಚಿಂತೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಮಷಿನ ತಪ್ಪೈತೆ, ಇದು ಜಾಸ್ತಿ ತೋರ್ಸಾಕತ್ತೈತೆ ಅಂತ ಅನ್ನಾಕತ್ತಿದ್ಲು. ಇರಲಿಲ್ಲ, ಹೆಂಗಾರೆ ತೋರಿಸ್ಲಿಲ್ಲ ಅಂತ ಮತ್ತೆ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಇನ್ನು ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.